ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೂರ್ಯ ದೇವರು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಆಯುಷ್ಯ, ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತಲೇ ಬೇಡ್ಕೊಳ್ಳೋಣ. ನಾವು ಮೇಯ್ನಾಗಿ ಸೂರ್ಯನ ಆರಾಧನೆ ಮಾಡೋದು ಆರೋಗ್ಯಕ್ಕಾಗಿಯೇ. ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಆ ಅಪ್ಪನ ಹತ್ರ ಆಶೀರ್ವಾದ ತಗೊಳ್ಳೋಣ, ಪೂಜೆ ಮಾಡಿ. ನಾವು ಇಲ್ಲಿ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಸ್ವಚ್ಛ ಮಾಡಿ ಮೊದಲಿಗೆ ಹಾಲು ಕಾಯಿಸ್ಕೊಬೇಕು. ಯಾರೇ ಆದ್ರೂ ಸ್ಟವ್ ಸ್ವಚ್ಛ ಮಾಡಿ ಸ್ನಾನ ಮಾಡಿ ಬಂದಿದ್ದ ತಕ್ಷಣ ಬೇರೆ ಏನೂ ಮಾಡಬಾರ್ದು, ಹಾಲು ಕಾಯಿಸ್ಕೋಬೇಕು. ನಮ್ಮ ಮನೇಲಿ ಇದೇ ಥರ ಪದ್ಧತಿ. ಮತ್ತು ದೇವರು ನಾನು 2 ದಿನ ಮುಂಚೆನೇ ತೊಳೆದಿದ್ದರಿಂದ ಇವತ್ತು ದೀಪನೂ ಉದ್ಧರಣೆ ಆರತಿ ಮಾಡೋದು ಮಾತ್ರ ತೊಳ್ಕೊಳ್ತಾ ಇದ್ದೀನಿ. ಮತ್ತು ಹಾಲುಕ್ಕು ಬಂತು, ನಮ್ಮನಿಗೆ ಒಳ್ಳೆಯ ಶುಭ ಸಂಕೇತ. 3 ಸಲ ಹಾಲುಕ್ಕಿತು. ನಾನು ಆ ದೇವರಿಗೆ ನಮಸ್ಕಾರ ಮಾಡ್ಕೊಂಡೋದಕ್ಕೆ ಮತ್ತು ಇವಾಗ ದೇವ್ರಿಗೆ ನೈವೇದ್ಯಕ್ಕೆ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಸೂರ್ಯನಿಗೆ ಪಾಯಸ ನೈವೇದ್ಯ ತುಂಬ ಇಷ್ಟ. ಪಾಯಸ ನೈವೇದ್ಯ ಮಾಡಬೇಕು. ಮತ್ತು ಕೆಂಪು ಇನ್ನು ಮತ್ತು ಎಕ್ಕದ ಎಲೆಗಳಿಂದನೇ ಪೂಜೆ ಮಾಡಬೇಕು. ಈ ದಿನ ತುಂಬ ಶ್ರೇಷ್ಠವಾಗಿದ್ದು, ಅದೇ ಅಪ್ಪನಿಗೆ ಇಷ್ಟವಾಗಿದ್ದು. ಮತ್ತು ಪಾಯಸ ಮುಗೀತು. ಪಾಯಸ ಈಗ ಪೂಜೆಗೆ ಶುರು ಮಾಡ್ಕೊಳ್ಳೋಣ. ಸೂರ್ಯ ಉದಯ ಆಗ್ತಾ ಇದ್ದಾನೆ. ನಮಸ್ಕಾರ ಹಾಕ್ಕೊಂಡು ನಾನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಈಗ ಸೂರ್ಯನಿಗೆ ಪೂಜೆ ರೆಡಿ ಮಾಡ್ಕೊಂಡು ಎಲ್ಲ ತಂದು ಇಟ್ಕೊಂಡಿದ್ದೀನಿ ಹೊರಗಡೆ. ಸೂರ್ಯ ಚಿತ್ರ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಇವಾಗ ಪೂಜೆ ಶುರು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಮಾಡಬೇಕಲ್ವ, ಸೂರ್ಯ ರಥಸಪ್ತಮಿ ಅಂದರೆ ಬೇಗ ಪೂಜೆ ಮಾಡಬೇಕು. ಸೂರ್ಯ ಹುಟ್ಟೋಕ್ಕೆ ಮುಂಚೆಯಿಂದ ಪೂಜೆ ಮಾಡಬೇಕು. ನಾನು ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಎಕ್ಕದೆಲೆ ಎಲ್ಲ ಇಟ್ಟು ಅದ್ರ ಮೇಲೆ ನೈವೇದ್ಯ ಮಾಡಬೇಕು. ಕೆಂಪು ಹೂವದಿಂದ ಎಲ್ಲ ಅಲಂಕಾರ ಮಾಡಿ ದೇವರಿಗೆ ಸೂರ್ಯನ ಪೂಜೆ ಮಾಡ್ತಾಯಿದ್ದೀನಿ. ನಮಗೆ ಮುಖ್ಯವಾದ ದೇವರು ಸೂರ್ಯನೇ. ಯಾಕಂದರೆ ನಮ್ಮ ಕಣ್ಣು ಕಾಣೋರು ದೇವರು ಸೂರ್ಯನೇ ಅಲ್ಲವರ. ಎಲ್ಲ ದೇವ್ರಿಗಿನ ನಾವು ಸೂರ್ಯ ದೇವ್ರನ್ನ ಜಾಸ್ತಿ ಆರಾಧನೆ ಮಾಡಬೇಕು ಯಾವಾಗೂ ಅಷ್ಟೇ. ನಮ್ಮ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಸಂಡೇ ಭಾನುವಾರದತ್ತು ನಾನ್ ವೆಜ್ ತಿನ್ನಬಾರ್ದು. ಆದರೆ ಈ ಬ್ರಿಟಿಷರ್ ಬಂದುಬಿಟ್ಟು ನಮಗೆ ಸಂಡೇ ಸ್ಪೆಷಲ್ ಅಂತ ಹೇಳಿ ನಮಗೆ ಈ ಥರ ಎಲ್ಲ ಸಂಡೇ ಸ್ಪೆಷಲ್ ಕಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಅದೇ ರೂಢಿ ಬಂದ್ಬಿಟ್ಟು ನಮ್ಗಳಿಗೆಲ್ಲ ನಾವು ಸಂಡೇ ಹೊತ್ತು ನಾನ್ ವೆಜ್ ಎಲ್ಲ ತಿನ್ನೋದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಬಿಡೋಕ್ಕಾಗೋದಿಲ್ಲ, ಆದರೆ ಮನಸ್ಸು ಮಾಡಿ ಬಿಡಬೇಕು ದೇವ್ರಿಗೋಸ್ಕರ ಅಂತ ಅಂದರೆ. ಮತ್ತು ಪೂಜೆ ಎಲ್ಲ ಮುಗೀತು. ಒಳಗೇನೂ ಪೂಜೆ ಆಯಿತು. ಮತ್ತು ಅಡುಗೆನೂ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಾಗೆ ಕಾಳು ನೆನೆಸಿದ್ದೆ, ಕಾಳು ಹಾಕಿ ಸಾಂಬಾರು ಮಾಡಿಬಿಡ್ತಾಯಿದ್ದೀನಿ. ದೋಸೆ ಇಟ್ಟಿದ್ದೆ ಟಿಫನ್ಗೆ, ಹಾಗೆ ಅನ್ನನೂ ಮಾಡಿಕೊಂಡೆ. ಟಿಫನ್ನು ಆಯಿತು, ಅಡುಗೆನೂ ಆಯಿತು, ಎಲ್ಲ ಕೆಲಸ ಮುಗೀತು. ನಾನೀಗ ಇನ್ನು ಕೆಲಸಕ್ಕೆ ಹೊರಡಬೇಕು. ನಾವು ಸ್ವಲ್ಪ ಬೇಗ ಇದ್ದಿದ್ದರಿಂದ ಬೇಗನೂ ಕೆಲಸಗಳೆಲ್ಲ ಆಯಿತು. ರಥಸಪ್ತಮಿ ಹಬ್ಬ, ಇವತ್ತಿನ ಹಬ್ಬ ನಮ್ಮ ಮನೇಲಿ ತುಂಬ ಚೆನ್ನಾಗಾಯಿತು. ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ ಒಂದು ಲೈಕ್ ಕೊಡಿ. ಯಾರಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ.